ಇದನ್ನು ಸಂಸ್ಕೃತದಲ್ಲಿ ವಿದಾರ ವಿಶ್ವಸಾರಕ, ಹಿಂದಿಯಲ್ಲಿ ನಾಗಫಣಿ, ಇಂಗ್ಲಿಷ್ನಲ್ಲಿ ಪ್ರಿಕ್ಲಿ ಪಿಯರ್, ವೈಜ್ಞಾನಿಕವಾಗಿ ಒಪನ್ಶಿಯಾ ಫಿಕಸ್ ಇಂಡಿಕಾ ಮತ್ತು ಕನ್ನಡದಲ್ಲಿ ಪಾಪಸು ಕಳ್ಳಿ ಅಂತ ಕರೀತಾರೆ. ಇದನ್ನು ಪಾಪಸು ಕಳ್ಳಿ ಅಂತ ಯಾಕೆ ಕರೀತಾರೆ ಗೊತ್ತಾ? ಪಾವೋಸು ಎಂದ್ರೆ ಪಾದರಕ್ಷೆ, ಪರ್ಯಾಯವಾಗಿ ಪಾಪಾಸು ಎಂಬ ಪದ ಬಳಸುತ್ತಾರೆ. ಈ ಸಸ್ಯ ಕಳ್ಳಿಯನ್ನು ಹೋಲೋದ್ರಿಂದ ಮತ್ತು ಸಸ್ಯದ ಕಾಂಡ ಚಪ್ಪಟೆ ಆಗಿರೋದ್ರಿಂದ ಪಾದರಕ್ಷೆಯಂತೆ ಕಾಣೋದ್ರಿಂದ ಪಾಪಾಸು ಕಳ್ಳಿ ಎಂಬ ಹೆಸರು ಬಂದಿದೆ. ಈ ಸಸ್ಯದ ತವರೂರು ಮೆಕ್ಸಿಕೋ ಮತ್ತು ದಕ್ಷಿಣ ಅಮೆರಿಕ ಅಂತ ಹೇಳಲಾಗಿದೆ. ಇದು ಬಹಳಷ್ಟು ಆರೋಗ್ಯ ಲಾಭಗಳನ್ನು ಹೊಂದಿರಲು ಕಾರಣ ಏನಂದ್ರೆ ಇದರಲ್ಲಿರ್ತಕ್ಕಂಥ ಪೋಷಕ ತತ್ವಗಳು. ಇದು ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಸಿ ಹೊಂದಿರುತ್ತೆ. ವಿಟಮಿನ್ ಇ, ವಿಟಮಿನ್ ಕೆ, ವಿಟಮಿನ್ ಬಿ, ಬೀಟಾ ಕೆರೋಟಿನ್, ಅಮೈನೋ ಆಮ್ಲಗಳು, ಮ್ಯಾಗ್ನೀಷಿಯಂ, ಫಾಸ್ಫರಸ್, ಕ್ಯಾಲ್ಸಿಯಂ, ಐರನ್, ಪೊಟ್ಯಾಷಿಯಂ, ಒಮೆಗಾ 3, ಒಮೆಗಾ 6 ಕೊಬ್ಬಿನ ಆಮ್ಲಗಳಿಂದ ಮತ್ತು ಫೈಬರ್ನಿಂದ, ಹೀಗೆ ಇನ್ನೂ ಹಲವಾರು ಪೋಷಕ ತತ್ವಗಳಿಂದ ಇದು ಸಮೃದ್ಧವಾಗಿದೆ. ಈ ಹಣ್ಣಿನ ವಿಶೇಷತೆ ಏನಂದ್ರೆ ಈ ಹಣ್ಣು ಆಲ್ಕೋಹಾಲ್ನ ಹ್ಯಾಂಗ್ ಓವರ್ ಕಡಿಮೆ ಮಾಡುವ ಸಾಮರ್ಥ್ಯ ಹೊಂದಿದೆ. ಈ ಹಣ್ಣು ಇನ್ನೂ ಬಹಳಷ್ಟು ಆರೋಗ್ಯ ಲಾಭಗಳನ್ನು ಹೊಂದಿದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣ ಅಂದ್ರೆ ಮಧುಮೇಹ ನಿರ್ವಹಣೆಯಲ್ಲಿ ಇದು ಸಹಾಯ ಮಾಡುತ್ತೆ. ಈ ಹಣ್ಣು ಹೈಪೋಗ್ಲೈಸೆಮಿಕ್ ಗುಣ ಹೊಂದಿದೆ, ಅಂದ್ರೆ ರಕ್ತದ ಗ್ಲೂಕೋಸ್ ಮಟ್ಟ ಕಡಿಮೆ ಮಾಡುತ್ತೆ. ಇದರಿಂದ ಟೈಪ್ 2 ಡಯಾಬಿಟಿಸ್ ಸುಲಭವಾಗಿ ನಿರ್ವಹಿಸಬಹುದು. ಈ ಹಣ್ಣನ್ನು ಸ್ಥಳೀಯ ಅಮೆರಿಕನರು ಜನಪದ ವೈದ್ಯ ಪದ್ಧತಿಯಲ್ಲಿ ಮಧುಮೇಹ ನಿರ್ವಹಣೆಗೆ ಮತ್ತು ನೀರಿನ ಮೂಲವಾಗಿ ಬಳಸುತ್ತಾರೆ ಎಂದು ಪುರಾತತ್ವ ಶಾಸ್ತ್ರದ ಮಾಹಿತಿಯಿಂದ ತಿಳಿದು ಬರುತ್ತೆ. 1 ಕಪ್ನಷ್ಟು ಈ ಹಣ್ಣನ್ನು ಸೇವಿಸ್ತಾ ಬಂದ್ರೆ ನಮಗೆ ಅಗತ್ಯವಿರ್ತಕ್ಕಂಥ ಸೂಕ್ಷ್ಮ ಪೋಷಕಾಂಶಗಳ ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳ ಕೊರತೆಯಾಗೋದಿಲ್ಲ. ಈ ಹಣ್ಣು ವೇಟ್ ಮ್ಯಾನೇಜ್ಮೆಂಟ್ ಮತ್ತು ವೇಟ್ ಲಾಸ್ನಲ್ಲಿ ಕೂಡ ಸಹಾಯ ಮಾಡುತ್ತದೆ. ಯಾಕೆಂದ್ರೆ ಇದರಲ್ಲಿ ಹೆಚ್ಚು ನಾರಿನಾಂಶ ಅಂದ್ರೆ ಫೈಬರ್ ಇದೆ. ಇದು ಹೆಚ್ಚು ಕಾಲ ಹೊಟ್ಟೆ ತುಂಬಿರುವಂತೆ ಮಾಡುತ್ತೆ. ಇದರ ಸೇವನೆಯಿಂದ ಬೇಗ ಹಸಿವೆ ಆಗಲ್ಲ. ಹೀಗೆ ಇದು ತೂಕ ನಿಯಂತ್ರಿಸುವಲ್ಲಿ ಮತ್ತು ತೂಕ ಕಳೆದುಕೊಳ್ಳುವಲ್ಲಿ ಕೂಡ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಈ ಹಣ್ಣಿನಲ್ಲಿರ್ತಕ್ಕಂಥ ಈ ಫೈಬರ್ ಕಂಟೆಂಟ್ ಏನಿದೆ ಅಲ್ಲ, ಇದು ನಮ್ಮ ಕರುಳಿನ ಚಲನೆ ಕ್ರಮಬದ್ಧಗೊಳಿಸಿ ಮಲಬದ್ಧತೆಯನ್ನು ಅಂದ್ರೆ ಕಾನ್ಸ್ಟಿಪೇಷನ್ ಅನ್ನು ನಿವಾರಿಸುತ್ತೆ ಮತ್ತು ನಮ್ಮ ಕೋಲಾನ್ ಸ್ವಚ್ಛ ಮಾಡುತ್ತೆ. ಈ ನಾರಿನಾಂಶ ಅಂದ್ರೆ ಫೈಬರ್ ನಮ್ಮ ದೇಹದಿಂದ LDL ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನು ತೆಗೆದುಹಾಕಲು ಸಹಾಯ ಮಾಡುತ್ತೆ. ಈ ಹಣ್ಣು ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದ್ರಿಂದ ಹೃದಯದ ಆರೋಗ್ಯ ಕೂಡ ಕಾಪಾಡುತ್ತೆ. ಈ ಹಣ್ಣಿನಲ್ಲಿರುವ ಬೆಟಾಲಿನ್ ಎಂಬ ರಾಸಾಯನಿಕ ಸತ್ವವು ರಕ್ತನಾಳಗಳ ಒಳಗಿನ ಗೋಡೆಗಳನ್ನು ಬಲಪಡಿಸುತ್ತೆ. ಪಾರ್ಶ್ವವಾಯು, ಹೃದಯಾಘಾತದ ಅಪಾಯ ಕಡಿಮೆ ಮಾಡುತ್ತೆ. ಈ ಹಣ್ಣು ಅಲ್ಸರ್ ಕೂಡ ತಡೆಯುತ್ತೆ. ಹೆಚ್ಚು ದೈಹಿಕ ಮತ್ತು ಮಾನಸಿಕ ಒತ್ತಡದಿಂದ ಜಠರ್ ಮತ್ತು ಕರುಳಿನ ಲೋಳೆ ಪೊರೆಯಲ್ಲಿ ಅಲ್ಸರ್ಗಳು ಉಂಟಾಗಬಹುದು. ಈ ಪಾಪಸು ಕಳ್ಳಿ ಹಣ್ಣು ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿರೋದ್ರಿಂದ ಅಲ್ಸರ್ಗಳನ್ನು ಬೆಳೆಯಲು ಬಿಡೋದಿಲ್ಲ. ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿ ಹಿಸ್ಟಮೈನ್ ಗುಣ ಹೊಂದಿರೋದ್ರಿಂದ ಗೌಟ್, ಸಂಧಿವಾತ, ಆಸ್ಟಿಯೋಪೋರೋಸಿಸ್ ಇವುಗಳನ್ನು ನಿವಾರಿಸುವಲ್ಲಿ ಸಹಾಯ ಮಾಡುತ್ತೆ. ಕ್ಯಾನ್ಸರ್ ಕೋಶಗಳ ವಿರುದ್ಧ ಕೂಡ ಹೋರಾಡುತ್ತೆ. ಈ ಹಣ್ಣಿನಲ್ಲಿರ್ತಕ್ಕಂಥ ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿರುವ ರಾಸಾಯನಿಕ ಸತ್ವಗಳಾದ ಫ್ಲವನಾಯ್ಡ್ಗಳು, ಕ್ವೆರ್ಸೆಟಿನ್ಗಳು, ಗ್ಯಾಲಿಕ್ ಆಮ್ಲ, ಫಿನಾಲಿಕ್ ಸಂಯುಕ್ತಗಳು, ಬೀಟಾಸೈನಿನ್ಗಳು ಇವು ಏನ್ ಮಾಡುತ್ತವೆ? ಫ್ರೀ ರ್ಯಾಡಿಕಲ್ಗಳನ್ನು ತೆಗೆದುಹಾಕುವ ಗುಣ ಹೊಂದಿವೆ. ಇವು ಕ್ಯಾನ್ಸರ್ನ ಅಪಾಯ, ವಿಶೇಷವಾಗಿ ಕರುಳಿನ ಕ್ಯಾನ್ಸರ್ ಅಂದ್ರೆ ಕೋಲಾನ್ ಕ್ಯಾನ್ಸರ್ನ ಅಪಾಯ ಕಡಿಮೆ ಮಾಡುವ ಗುಣ ಹೊಂದಿವೆ. ಅಷ್ಟೇ ಅಲ್ಲ, ಈ ಸತ್ವಗಳು ಲಿವರ್ನ ಮೇಲೆ ಉಂಟಾಗ್ತಕ್ಕಂಥ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡುತ್ತವೆ, ಅಂದ್ರೆ ಫ್ರೀ ರ್ಯಾಡಿಕಲ್ಗಳನ್ನು ತೆಗೆದುಹಾಕುತ್ತವೆ, ಹೆಪಾಟೋ ಪ್ರೊಟೆಕ್ಟಿವ್ ಆಗಿ ಕೆಲಸ ಮಾಡುತ್ತವೆ. ಈ ಪಾಪಸು ಕಳ್ಳಿ ಹಣ್ಣು ಹೆಚ್ಚು ವಿಟಮಿನ್ ಸಿ ಹೊಂದಿರೋದ್ರಿಂದ ಇಮ್ಯೂನ್ ಸಿಸ್ಟಮ್ ಬೂಸ್ಟರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಇದು WBC ಅಂದ್ರೆ ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ಕೂಡ ಹೆಚ್ಚಿಸುತ್ತೆ. ಈ ಹಣ್ಣನ್ನು ಆಗಾಗ್ಗೆ ಸೇವಿಸುತ್ತಿದ್ರೆ ಮೈಗ್ರೇನ್ ನಿವಾರಿಸುವಲ್ಲಿ ಕೂಡ ಸಹಾಯ ಮಾಡುತ್ತೆ. ಇದು ಆಂಟಿ ಏಜಿಂಗ್ ಗುಣ ಕೂಡ ಹೊಂದಿದೆ. ಹೆಚ್ಚು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಹೊಂದಿರೋದ್ರಿಂದ ಮೂಳೆ ಮತ್ತು ಹಲ್ಲುಗಳನ್ನು ಬಲಪಡಿಸುತ್ತೆ. ವಿಟಮಿನ್ ಇ ಹೊಂದಿರೋದ್ರಿಂದ ಕೂದಲು ಮತ್ತು ಚರ್ಮದ ಹೊಳಪು ಹೆಚ್ಚಿಸುತ್ತೆ. ಇದನ್ನು ನಾವು ಪೇಸ್ಟ್ ಮಾಡಿ ಕೂದಲಿಗೆ ಕಂಡೀಷನರ್ ಆಗಿ ಕೂಡ ಬಳಸಬಹುದು. ಹಾಗಾದರೆ ಈ ಪಾಪಸು ಕಳ್ಳಿ ಹಣ್ಣು ನಾವು ಹೇಗೆ ತಿನ್ಬೇಕು? ಈ ಹಣ್ಣನ್ನು ನಾವೇನ್ ಮಾಡಬೇಕು? ನಿಧಾನವಾಗಿ ಜಾಗರೂಕತೆಯಿಂದ ತೆಗೆದುಕೊಳ್ಬೇಕು. ಯಾಕೆಂದ್ರೆ ಮುಳ್ಳುಗಳಿರುತ್ತವೆ. ಆಮೇಲೆ ಇದರ ಮೇಲಿನ ಮುಳ್ಳುಗಳನ್ನು ತೆಗಿಬೇಕು. ಆಮೇಲೆ ಚೆನ್ನಾಗಿ ತೊಳೆದುಕೊಳ್ಬೇಕು. ಆಮೇಲೆ ಕಟ್ ಮಾಡಿ ಒಳಗಿನ ತಿರುಳನ್ನು ತಾಜಾವಾಗಿ ತಿನ್ನಬಹುದು ಅಥವಾ ನಿಂಬೆ ಜ್ಯೂಸ್ನಲ್ಲಿ ಮಿಕ್ಸ್ ಮಾಡಿ ಜ್ಯೂಸ್ ರೂಪದಲ್ಲಿ ಕುಡಿಬಹುದು. ಬೇಯಿಸಿ ಅಥವಾ ಸುಟ್ಟು ಕೂಡ ತಿನ್ನಬಹುದು.
ಇದರ ಸಪ್ಲಿಮೆಂಟ್ಗಳು ಕೂಡ ಮಾರ್ಕೆಟ್ನಲ್ಲಿ ಲಭ್ಯ ಇವೆ. ಆಮೇಲೆ ಈ ಹಣ್ಣು ಏನಂತಂದ್ರೆ ಜ್ಯೂಸ್ಗಳ ತಯಾರಿಕೆಯಲ್ಲಿ, ಜಾಮ್ಗಳ ತಯಾರಿಕೆಯಲ್ಲಿ ಮತ್ತು ಐಸ್ ಕ್ರೀಮ್ಗಳನ್ನು ತಯಾರಿಸುವಲ್ಲಿ ಕೂಡ ಏನಂತಂದ್ರೆ ಇದನ್ನ ಬಳಸ್ತಾರೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.